ಇವತ್ತಿನ ರೆಸಿಪಿಯಲ್ಲಿ ನಾನು ಆಷಾಢ ಏಕಾದಶಿ ಸ್ಪೆಷಲ್ ಅಥವಾ ಯಾರೆಲ್ಲ ಉಪವಾಸ ಇರ್ತೀರೋ ಅವರಿಗೋಸ್ಕರ ಈ ಸಬ್ಬಕ್ಕಿ ಉಪ್ಪಿಟ್ಟು ಯಾವ ರೀತಿ ಉದುರುದುರಾಗಿ ಮಾಡಬಹುದಂತ. ಈ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋದು ತುಂಬಾನೇ ಸುಲಭ ಹಾಗೂ ಎಲ್ಲರಿಗೂ ಬರುತ್ತೆ ಈ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋದು. ಆದರೆ ಈ ರೀತಿಯಾಗಿ ಉದುರುದುರಾಗಿ ಯಾವ ರೀತಿ ಮಾಡಬಹುದಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಇವತ್ತಿನ ರೆಸಿಪಿ ಶುರು ಮಾಡೋಣ ಬನ್ನಿ. ಇಲ್ಲಿ ನಾನು 1 ಕಪ್ನಷ್ಟು ಸಬ್ಬಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ 2 ರಿಂದ 3 ಸಲ ತೊಳೆದುಕೊಂಡಿದ್ದೇನೆ. ಹಾಗೂ ಒಂದು 3 ರಿಂದ 4 ಗಂಟೆಗಳ ಕಾಲ ತೊಳೆದಾದ ನಂತರ ನೆನೆಯಕ್ಕಿಟ್ಟಿದ್ದೆ ಸ್ವಲ್ಪ ನೀರು ಹಾಕಿಕೊಂಡು. ಇಲ್ಲಿ ನೋಡ್ತಾ ಇರ್ಬೋದು, ಈ ಸಬ್ಬಕ್ಕಿಯನ್ನು ನೆನೆಸ್ಕೊಳ್ಳುವಾಗ ಪೂರ್ತಿಯಾಗಿ ನೆಂದಿರಬೇಕು ಒಳಗಡೆ ತನಕ. ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಒಳಗಡೆ ತನಕ ನೆಂದಿರಬೇಕು, ಮೆತ್ತಗಾಗ್ಬಿಡುತ್ತೆ ಈ ರೀತಿ ಪ್ರೆಸ್ ಮಾಡಿದರೆ. ಇಲ್ಲಿ ನೋಡ್ತಾ ಇರಬಹುದು, ಈ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ. ಈ ಸಬ್ಬಕ್ಕಿ ಉಪ್ಪಿಟ್ಟನ್ನು ನೀವು ಮಾರ್ನಿಂಗ್ ಮಾಡಬೇಕಾದ್ರೆ ರಾತ್ರಿ ಇಡೀ ನೆನೆಯಕ್ಕೆ ಹಾಕಿಡಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆಯಲ್ಲಿ 1-2 ದೊಡ್ಡ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ ನಂತರ ನಾನಿಲ್ಲಿ 1/4 ಕಪ್ನಷ್ಟು ಶೇಂಗಾದ ಬೀಜ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದರೆ ಸಾಕು. ಈ ಶೇಂಗಾದ ಬೀಜ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಚಿಟಪಟ ಅಂತ ಶಬ್ದ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಫ್ರೈ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ನಾವು ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳೋಣ. ಇವಾಗ ಅದೇ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಮತ್ತೆ ಬಿಸಿಯಾದ ನಂತರ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ. ಜೀರಿಗೆ ಚೆನ್ನಾಗಿ ಚಿಟಪಟ ಅಂದ ಮೇಲೆ ಇದರಲ್ಲಿ ಒಂದು 5 ರಿಂದ 6 ಕರಿಬೇವಿನ ಎಲೆಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇಲ್ಲಿ ನಾನು ಮೀಡಿಯಂ ಆಕಾರದಲ್ಲಿರುವ ಟೊಮೊಟೊ ಮತ್ತು ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೂ 1-2 ರಿಂದ 3 ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿಯೇ ಎಣ್ಣೆಯಲ್ಲಿ. ಮೊದಲಿಗೆ ನಾವು ಇಲ್ಲಿ ಹಸಿಮೆಣಸಿನ್ಕಾಯಿಯನ್ನು ಹಾಕಿಕೊಳ್ಳೋಣ. ಹಸಿಮೆಣಸಿನ್ಕಾಯಿ ನಿಮ್ಮ ಟೇಸ್ಟ್ ಅನುಸಾರವಾಗಿ ನೀವು ಇಲ್ಲಿ ಯೂಸ್ ಮಾಡಬಹುದು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣಸಿನ್ಕಾಯಿ. ಫ್ರೈ ಆದ ನಂತರ ಇವಾಗ ಇದರಲ್ಲಿ ಕಟ್ ಮಾಡಿರುವ ಆಲೂಗಡ್ಡೆಯನ್ನು ಎಣ್ಣೆಯಲ್ಲಿ ಹಾಕಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇವಾಗ ನಾವು ಮುಚ್ಚಳ ಮುಚ್ಚಿ ಈ ಆಲೂಗಡ್ಡೆಯನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಪೂರ್ತಿಯಾಗಿಲ್ಲ, ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಚಮ್ಮಚನಿಂದ ಕಟ್ ಆಗ್ತಾ ಇದ್ರೆ ಇದು ಸಾಫ್ಟ್ ಆಗಿದೆ ಅಂತ ಅರ್ಥ. ಸ್ವಲ್ಪ ಇವಾಗ ಇದರಲ್ಲಿ ಕಟ್ ಮಾಡಿರುವ ಟೊಮೊಟೊವನ್ನು ಹಾಕಿಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಕೂಡ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಮುಚ್ಚಳ ಮುಚ್ಚಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಸಾಫ್ಟ್ ಆದ ನಂತರ ಇವಾಗ ಮುಚ್ಚಳವನ್ನು ತೆಗೆದುಕೊಳ್ಳಿ. ಟೊಮೊಟೊ ಸಾಫ್ಟ್ ಆದ ನಂತರ ಇವಾಗ ಇದರಲ್ಲಿ ನೆನೆಸಿಟ್ಟಿರುವ ಸಬ್ಬಕ್ಕಿಯನ್ನು ಹಾಕಿಕೊಳ್ಳೋಣ. ನಾವು ಸಬ್ಬಕ್ಕಿ ಉಪ್ಪಿಟ್ಟು ಮಾಡುವಾಗ ಉದುರುದುರಾಗಿ ಆಗಬೇಕು ಅಂದರೆ ಈ ಸಬ್ಬಕ್ಕಿ ನೆನೆಸ್ಕೊಳ್ಳುವಾಗ ಒಂದೊಂದು ಸಲ ಸಬ್ಬಕ್ಕಿಯ ಪೌಡರ್ ಥರ ಇರುತ್ತೆ, ಹಿಟ್ಟಿನ ಥರ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಸಬ್ಬಕ್ಕಿಯನ್ನು ನೆನೆಸ್ಕೊಳ್ಳುವಾಗ ಜಲ್ಲಡಿಯಲ್ಲಿ ಸೋಸ್ಕೊಂಡು ನೆನೆಯಕ್ಕೆ ಹಾಕಿಡಿ. ಹಾಗೂ ಈ ಸಬ್ಬಕ್ಕಿ ಉಪ್ಪಿಟ್ಟು ಮಾಡುವಾಗ ಕೆಲವೊಂದು ಜನ ಶೇಂಗಾದ ಪುಡಿ ಜಾಸ್ತಿ ಹಾಕಿಬಿಡ್ತಾರೆ. ಈ ಸಬ್ಬಕ್ಕಿ ನೆನೆಸ್ಕೊಳ್ಳುವಾಗ ತೀರಾ ನೀರು ಹಾಕಿ ನೆನೆಸ್ಕೊಂಡ್ರೆ ನೆಂದೋಗುತ್ತೆ, ಆದರೆ ಸ್ವಲ್ಪ ಸ್ವಲ್ಪ ನೀರು ಉಳಿಯುತ್ತೆ ಅದರಲ್ಲಿ. ಆ ರೀತಿ ಉಳಿದಾಗ ಕೂಡ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಹಾಗೂ ಸಬ್ಬಕ್ಕಿ ನೆಂದರೂ ಕೂಡ ಸ್ವಲ್ಪ ಹಸಿ ಹಸಿ ಇದ್ದಾಗಲೇ ಕೆಲವೊಂದು ಜನ ಅದರಲ್ಲಿಯೇ ಫ್ರೈ ಮಾಡ್ಕೊಂಡಿರುವ ಶೇಂಗಾದ ಬೀಜದ ಪುಡಿಯನ್ನು ಹಾಕ್ತಾರೆ. ಆ ರೀತಿಯಾಗಿ ಹಾಕಬಾರ್ದು. ಪೂರ್ತಿಯಾಗಿ ಸಬ್ಬಕ್ಕಿ ಚೆನ್ನಾಗಿ ನೆಂದಾದ ಮೇಲೆ ಡ್ರೈ ಆಗಿರಬೇಕು, ಆವಾಗಲೇ ಅದರಲ್ಲಿ ಶೇಂಗಾದ ಪುಡಿ ಹಾಕಿಕೊಳ್ಬೇಕು. ಇವಾಗ ಇದರಲ್ಲಿ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು. ಉಪವಾಸ ಸಲುವಾಗಿ ಕೆಲವೊಂದು ಜನ ಈ ಉಪ್ಪು ತಿನ್ನುವುದಿಲ್ಲ. ಈ ಉಪ್ಪು ಬದಲು ನೀವು ಸಿಂಧಿಲೋಣ ಉಪ್ಪು ಹಾಕಿಕೊಳ್ಳಬಹುದು. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸಬ್ಬಕ್ಕಿ ಫ್ರೈ ಆದ ನಂತರ ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಶೇಂಗಾದ ಪುಡಿಯನ್ನು ಹಾಕಿಕೊಳ್ಳಿ. ಈ ಶೇಂಗಾ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದು ಹಾಗೂ ನಾವು ಮೊದಲೇ ಶೇಂಗಾದ ಬೀಜ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಹೀಗೆ ಚಮ್ಮಚನಿಂದ 1-2 ರಿಂದ 3 ನಿಮಿಷ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಫ್ರೈ ಮಾಡ್ತಾ ಇರಿ, ಕೈ ಬಿಡದಂತೆ. 1-2 ರಿಂದ 3 ನಿಮಿಷ ಚೆನ್ನಾಗಿ ಚಮ್ಮಚನಿಂದ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇವಾಗ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಪೂರ್ತಿಯಾಗಿ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಳ್ಳಿ. 1-2 ನಿಮಿಷ ಆದ ನಂತರ ಮುಚ್ಚಳ ತೆಗೆದು ಮತ್ತೆ ಈ ರೀತಿ ಚಮ್ಮಚನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಫ್ರೈ ಮಾಡ್ಕೊಳ್ಳಿ. ಇವಾಗ
ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಬೇಕು ಅಂದರೆ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಲಿಂಬೆಹಣ್ಣಿನ ರಸವನ್ನು ಕೂಡ ಹಾಕಿಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ ಲಿಂಬೆಹಣ್ಣಿನ ರಸ ಹಾಕಿಕೊಳ್ಳುವುದರಿಂದ. ಇವಾಗಿದು ರೆಡಿಯಾಗಿದೆ ತಿನ್ನೋಕ್ಕೆ. ಇಲ್ಲಿ ನಾನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ಈ ಸಬ್ಬಕ್ಕಿ ಉಪ್ಪಿಟ್ಟು ಎಷ್ಟು ಉದುರಾಗಿ ಆಗಿದೆ ಅಂತ. ಹಾಗೂ ಈ ವಿಡಿಯೋದಲ್ಲಿ ನಾನು ಹೇಳಿದ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ನೀವು ಕೂಡ ಸಬ್ಬಕ್ಕಿ ಉಪ್ಪಿಟ್ಟನ್ನು ಈ ರೀತಿ ಒಂದಕ್ಕೊಂದು ಅಂಟ್ಕೊಳ್ಳೋದನ್ನೇ ಉದುರಾಗಿ ಮಾಡ್ಕೊಳ್ಬಹುದು. ಹಾಗೂ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸಿ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಾದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.